ನಮಸ್ಕಾರ. ಅನ್ನದಾತ ನಮೋ ನಮಃ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನವಿತಾ ಜೈನ್. ಅನ್ನದಾತ ದೇಶದ ಬೆನ್ನೆಲುಬು. ದೇಶವನ್ನ ಕಾಯುವ ಯೋಧರು ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ನಮ್ಮ ಅನ್ನದಾತರು ಕೂಡ. ಕೊರೋನಾದಂತಹ ಸಂಕಷ್ಟದ ಸಮಯದಲ್ಲೂ ದೇಶದ ಆರ್ಥಿಕ ಸ್ಥಿತಿಯನ್ನ ಕಾಪಾಡಿದ್ದೇ ನಮ್ಮ ಅನ್ನದಾತರು. ದೇಶದ ಆರ್ಥಿಕ ಪ್ರಗತಿಯಲ್ಲಿ ಕೃಷಿ ಕ್ಷೇತ್ರದ್ದೇ ಸಿಂಹಪಾಲು. ಅಂತಹ ಅನ್ನದಾತರಿಗೆ ನಾವು ಸಲಾಂ ಹೇಳಲೇಬೇಕು. ಇದಕ್ಕಾಗಿ ನ್ಯೂಸ್ 18 ಪ್ರೋಗ್ರಾಮ್ ಅನ್ನು ಹಮ್ಮಿಕೊಂಡಿರೋದು ಜೈ ಕಿಸಾನ್ ಜೈ ವಿಜ್ಞಾನ್ ಅನ್ನುವಂತಹ ಕಾರ್ಯಕ್ರಮವನ್ನ. ಜೈ ಹಿಂದ್ ಸನ್ಮಾನ್ ಕಾರ್ಯಕ್ರಮದ ಪ್ರಾಯೋಜಕರು ಕೋಪವರ್ಡ್ ಬೈ ಎಬಿ ಪ್ರಾಪರ್ಟೀಸ್ ಮತ್ತು ಬೆನಕಾ ಗೋಲ್ಡ್ ಕಂಪನಿ. ಸ್ಪೆಷಲ್ ಪಾರ್ಟ್ನರ್ ನಮ್ಮ 11, ಹೆಲ್ತ್ ಪಾರ್ಟ್ನರ್ ಸತ್ಪುಷ್ಟಿ ನೋನಿ, ಬೆವರೇಜ್ ಪಾರ್ಟ್ನರ್ ಕೋತಾಸ್ ಕಾಫಿ. ಕೊರೋನಾದ ಸಂದರ್ಭದಲ್ಲಿ ಎಲ್ಲಾ ರೈತರು ಬಸವಳಿದು ಹೋಗಿದ್ರು. ಅದರಲ್ಲೂ ಪ್ರಮುಖವಾಗಿ ಯಾವುದೇ ರೀತಿಯಾದಂತಹ ಬೆಳೆಯನ್ನ ಮಾಡಬೇಕಾದ್ರೂ ಕೂಡ ರೈತರು ಮಾತ್ರ ನಾವು ಬೆಳೆಯನ್ನ ಬೆಳೆಯೋದೇ ಇರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಕೃಷಿ ಉತ್ಪನ್ನಗಳನ್ನ ಮಾಡುವಂತಹ ಪ್ರಯತ್ನ ಮಾಡಿದ್ರು, ಬೆಳೆಗಳನ್ನ ಬೆಳೆದ್ರು. ಪ್ರಮುಖವಾಗಿ ನಾವು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಈಗಾಗಲೇ ಇವತ್ತು ಸಂಕ್ರಾಂತಿಯ ಹಬ್ಬ ಬೇರೆ. ಸಂಕ್ರಾಂತಿ ಹಬ್ಬ ಅಂದ್ರೆ ಸುಗ್ಗಿ ಹಬ್ಬ. ಸುಗ್ಗಿ ಹಬ್ಬದ ಸಂದರ್ಭದಲ್ಲಿ ನಾವು ಬೆಳೆದಂತಹ ಬೆಳೆಯನ್ನ ಯಾವ ರೀತಿಯಾಗಿ ಕೊಯ್ಲು ಮಾಡಿ ಆ ನಂತರ ಅದನ್ನ ಸಂಗ್ರಹ ಮಾಡಿ ಆ ಒಂದು ದವಸ ಧಾನ್ಯಗಳನ್ನ ಮಾರಾಟ ಮಾಡಿ ಕೆಲವೊಂದಷ್ಟು ಎಷ್ಟು ಬೇಕು ನಮಗೆ ಅದನ್ನ ಇಟ್ಟುಕೊಂಡು ಉಳಿದದನ್ನ ಮಾರಾಟ ಮಾಡಿ ಆಚರಣೆ ಮಾಡುವಂತಹ ಹಬ್ಬ ಇವತ್ತು. ಎಲ್ಲರೂ ಕೂಡ ಸುಗ್ಗಿ ಹಬ್ಬವನ್ನ ಆಚರಣೆ ಮಾಡ್ತಾ ಇದ್ದಾರೆ ರೈತ ಬಾಂಧವರು. ಆದ್ರೆ ಇಂತಹ ಸಂದರ್ಭದಲ್ಲಿ ಕೆಲವು ಕಡೆಗಳಲ್ಲಿ ಪ್ರಾದೇಶಿಕವಾಗಿ ನಾವು ನೋಡಿದ್ರೆ ಬೇರೆ ಬೇರೆ ಕಡೆಗಳಲ್ಲಿ ಮಳೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು ಅಥವಾ ಪ್ರಾದೇಶಿಕತೆಗೆ ಸಂಬಂಧಪಟ್ಟಂತೆ ಆಗಿರ್ಬೋದು ಆ ಒಂದು ಬೆಳೆಗಳನ್ನ ಬೆಳೆಯುವಂಥದ್ರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಸಮಯ ಆಗಬಹುದು. ಕೆಲವರು ಸ್ವಲ್ಪ ಬೇಗ ಕೊಯ್ಲು ಆದ್ರೆ ಇನ್ನು ಕೆಲವರು ಬೆಳೆ ಕಟಾವು ಮಾಡೋದಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ಹಿಡ್ಕೊಳ್ಬಹುದು. ಹೀಗೆ ಈ ಒಂದು ಬೆಳೆಯನ್ನ ಬೆಳೆದ ನಂತರ ಆಗುವಂತಹ ಪ್ರಾಸೆಸ್ಗಳಿದೆಯಲ್ಲ, ಎಷ್ಟು ಇಂಪಾರ್ಟೆಂಟ್ ಇದೆಯೋ ಅಷ್ಟೇ ಪ್ರಮುಖವಾಗಿರೋದು ಬೆಳೆ ಕಟಾವು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಬೆಳೆ ಕಟಾವು ಮಾಡೋದಕ್ಕೆ ಇತ್ತೀಚಿನ ದಿನಗಳಲ್ಲಿ ಯಂತ್ರಗಳ ಬಳಕೆಯನ್ನ ಮಾಡಲಾಗುತ್ತೆ. ಈ ಹಿಂದೆ ನಾವು ನೋಡಿದ್ರೆ ಮ್ಯಾನ್ಯುವಲ್ ಆಗಿ ಬೆಳೆಗಳನ್ನ ಕಟಾವು ಮಾಡಲಾಗ್ತಾ ಇತ್ತು, ಬಿತ್ತನೆಯನ್ನ ಮಾಡಲಾಗ್ತಾ ಇತ್ತು. ಹಾಗಾದ್ರೆ ಅದು ಎಷ್ಟು ಇಂಪಾರ್ಟೆಂಟ್? ಅದು ಕೂಡ ಸಾಕಷ್ಟು ಜನರಲ್ಲಿರುವಂತಹ ಪ್ರಶ್ನೆ. ಇವತ್ತಿನ ನಮ್ಮ ಅನ್ನದಾತ ನಮೋ ನಮಃ ಕಾರ್ಯಕ್ರಮದಲ್ಲಿ ಬೆಳೆ ಕೊಯ್ಲು ಬಗ್ಗೆ ಅಥವಾ ಹಾರ್ವೆಸ್ಟಿಂಗ್, ಬೆಳೆ ಕಟಾವಿನ ಬಗ್ಗೆ ನಾವು ಮಾತನಾಡ್ತೀವಿ. ನಾನು ಆಗ್ಲೇ ಹೇಳ್ತಾ ಇದ್ದೆ, ಒಂದ್ ಕಡೆ ನಾವು ಬೆಳೆಯನ್ನ ಬೆಳೆಯೋದು ಎಷ್ಟು ಇಂಪಾರ್ಟೆಂಟು, ನೀರಾವರಿ ಆಗಿರ್ಬೋದು, ಗೊಬ್ಬರದ ವಿಚಾರ ಆಗಿರ್ಬೋದು, ಬಿತ್ತನೆ ವಿಚಾರ, ಬೀಜಗಳ ವಿಚಾರ, ಇವೆಲ್ಲವೂ ಎಷ್ಟು ಇಂಪಾರ್ಟೆಂಟ್ ಆಗುತ್ತೋ ಬೆಳೆ ಕಟಾವು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾದ್ರೆ ಬೆಳೆ ಕಟಾವಿನ ಮಹತ್ವ ಏನು? ಹಾಗೆಯೇ ಬೆಳೆ ಕಟಾವು ಮಾಡುವಂತಹ ಸಂದರ್ಭದಲ್ಲಿ ಯಾವ್ಯಾವ ಬೆಳೆಗಳಿಗೆ ಯಾವ ರೀತಿ ಕಟಾವು ಮಾಡಬೇಕಾಗುತ್ತೆ, ಆ ಸಂದರ್ಭದಲ್ಲಿ ನಾವು ಗಮನಿಸಬೇಕಾದಂತಹ ಅಂಶಗಳು ಏನೇನು, ಇವೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಜೊತೆ ಇವತ್ತು ಅತಿಥಿಗಳು ಜಾಯಿನ್ ಆಗಿದ್ದಾರೆ. ಮೊದಲನೇದಾಗಿ ಧಾರವಾಡ ಕೃಷಿ ವಿವಿಯ ಬೇಸಾಯ ಶಾಸ್ತ್ರಜ್ಞರಾಗಿರುವಂತಹ ಡಾಕ್ಟರ್ ಬಸವರಾಜ ಏಣಗಿ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಮಸ್ಕಾರ. ಹಾಗೇನೆ ನಮ್ ಜೊತೆ ಮತ್ತೊಬ್ಬ ಅತಿಥಿ ಕೂಡ ಜಾಯಿನ್ ಆಗಿದ್ದಾರೆ. ಕೃಷಿ ತಜ್ಞರು ಹಾಗೇನೆ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿರುವಂತಹ ಡಾಕ್ಟರ್ ಶ್ಯಾಮರಾವ್ ಕುಲಕರ್ಣಿ ಅವರು. ಸರ್, ನಿಮ್ಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೇನೆ ನಿಮ್ಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಮಸ್ಕಾರ. ಥ್ಯಾಂಕ್ ಯು ಸರ್. ಡಾಕ್ಟರ್ ಬಸವರಾಜ್ ಏಣಗಿ ಅವರೇ, ಈಗಾಗಲೇ ಇವತ್ತಿನ ದಿನವನ್ನ ನಾವು ಗಮನಿಸಿದ್ರೆ ಸಾಕಷ್ಟು ಕಡೆಗಳಲ್ಲಿ ಆಲ್ರೆಡಿ ಇವತ್ತು ಸುಗ್ಗಿ ಹಬ್ಬದ ಸಂಭ್ರಮದಲ್ಲಿ ಇರುವಂತವರು ಪ್ರಾದೇಶಿಕವಾಗಿ ಬೆಳೆ ಕಟಾವನ್ನ ಕೆಲವರು ಮಾಡ್ಕೊಂಡಿರ್ತಾರೆ. ಆಲ್ರೆಡಿ ಬೆಳೆ ಕಟಾವು ಮಾಡ್ಕೊಂಡಂತವರು ಅದನ್ನ ಎಷ್ಟು ಬೇಕೋ ಅಷ್ಟನ್ನ ತಮಗೆ ಉಳಿಸಿಕೊಂಡು ಆ ನಂತರ ಸೇಲ್ ಮಾಡುವಂತದ್ದಾಗಿರ್ಬೋದು ಅಥವಾ ಬೇರೆ ಬೇರೆ ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿರ್ತಾರೆ. ಬಟ್ ಬೆಳೆ ಕಟಾವು ಅನ್ನುವಂಥದ್ದು ನಾವು ಬೇರೆ ಬೇರೆ ಕೆಲಸಗಳನ್ನ ಹೇಗ್ ಮಾಡ್ತೀವಿ, ನೀರಾವರಿಯಿಂದ ಹಿಡಿದು ಬಿತ್ತನೆಯವರೆಗೂ ಕಟಾವು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತಾ? ಯಾವ ರೀತಿಯಾಗಿ ಇಂಪಾರ್ಟೆಂಟ್ ಅಂತ ಹೇಳ್ತೀರಿ? ವಿಶೇಷವಾಗಿ ನಾವು ಹೇಳ್ಬೇಕಪ್ಪ ಅಂತಂತಂದ್ರೆ ಇವತ್ತು ನಾವು ಒಂದು ಕೃಷಿಯಲ್ಲಿ ಎಷ್ಟು ಬದಲಾವಣೆಗಳು ನಾವು ಹಿಂದೆ ಹೇಳ್ತಿದ್ವಿ. ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆ ಅಂತ. ಇವತ್ತು ಮೇಟಿಯನ್ನು ಸಂಪೂರ್ಣವಾಗಿ ಯಂತ್ರಗಳು ಬದಲಾಯಿಸಿಬಿಟ್ಟಿದ್ದಾವೆ. ಇವತ್ತು ಬಿತ್ತನೆಯಿಂದ ಹಿಡಿದು ಕಟಾವಿನ ಹಂತದವರೆಗೂ ಪ್ರತಿಯೊಂದು ಬೆಳೆಗಳಲ್ಲಿ ನಾವು ಯಂತ್ರಗಳನ್ನು ಬಳಸಿ ನಾವು ನಮ್ಮ ಎಫಿಸಿಯನ್ಸಿ ಅಂದ್ರೆ ಈ ಹಿಂದೆ 1970ರ ದಶಕದವರೆಗೆ ನಮಗೆ ಆಹಾರದ ಪ್ರಮಾಣ ಮುಖ್ಯವಾಗಿತ್ತು. ಬಟ್ 70ರಿಂದ ಇವತ್ತು 2020 50 ವರ್ಷಗಳಲ್ಲಿ ಪ್ರಮಾಣದ ಬದಲಾಗಿ ಗುಣಮಟ್ಟಕ್ಕೆ ನಾವು ಮಹತ್ವ ಕೊಡ್ತಾ ಇದೀವಿ. ಇವತ್ತು ಮಾರುಕಟ್ಟೆಯಲ್ಲಿ ನಾವು ನೋಡಬಹುದು ಮೌಲ್ಯವರ್ಧನೆ, ಕೃಷಿಯಲ್ಲಿ ಮೌಲ್ಯವರ್ಧನೆಗೆ ಗುಣಮಟ್ಟ ಅತ್ಯಂತ ಒಂದು ಪ್ರಮುಖವಾದಂತಹ ಅಂಶವಾಗಿದೆ. ಈ ಹಿಂದೆ ನಾವು ಹೊಟ್ಟೆಯನ್ನು ಹೇಗೆ ತುಂಬಿಸ್ಕೋಬೇಕು ಅಂತಂದ್ರೆ ಪ್ರಮಾಣವನ್ನು ನೋಡ್ತಿದ್ವಿ, ಕ್ವಾಂಟಿಟಿ. ಬಟ್ ಇವತ್ತಿನ ದಿನದಲ್ಲಿ ಕ್ವಾಂಟಿಟಿಯಿಂದ ಕ್ವಾಲಿಟಿ, ಪ್ರಮಾಣದಿಂದ ಗುಣಮಟ್ಟಕ್ಕೆ ನಾವು ಬದಲಾವಣೆಯಾಗಿದ್ದೇವೆ. ಈ ಒಂದು ಹಂತದಲ್ಲಿ ಕಟಾವು ಅತ್ಯಂತ ಪ್ರಮುಖವಾದಂತ ಸಂದಿಗ್ಧವಾದಂತ ಬೇಸಾಯ ಕ್ರಮ.
ಅಂದ್ರೆ ಇವತ್ತು ನಾವು ಎಷ್ಟು ಬೆಳೆನ ಈಗ ಉದಾಹರಣೆಗೆ ಒಂದು ಬೆಳೆಯನ್ನ ತೆಗೆದುಕೊಳ್ಳೋಣ, ಶೇಂಗಾ ಬೆಳೆ. ಶೇಂಗಾ ಬೆಳೆ ಒಂದು 120 ದಿನದ ಬೆಳೆ ಆದ್ರೆ 90 ದಿನಗಳ ಕಾಲ ಅದು ಕಟಾವಿನ ಹಂತ ತಲುಪುವುದಿಲ್ಲ. ಕೊನೆಯ 30 ದಿನಗಳಲ್ಲಿ ವಾತಾವರಣ, ನಾವು ಮಾಡುವಂತ ನಿರ್ವಹಣೆ ಕೆಲಸದ ಮೇಲೆ ನಾವು ಕಟಾವು ಮಾಡಬಹುದಂತ ಪದಾರ್ಥದ ಗುಣಮಟ್ಟ ನಿರ್ಧಾರ ಆಗ್ತದೆ. ಅದರ ಮೇಲೆ ಮಾರುಕಟ್ಟೆಯಲ್ಲಿ ಬೆಲೆ. ಇವತ್ತು ನಾವು ನೋಡಿರ್ಬೋದು, ಹಿಂದೆ ಕ್ವಾಂಟಿಟಿ ಮತ್ತು ಬೆಲೆಗೆ ಸಂಬಂಧ ಇದ್ದಿದ್ದಲ್ಲ. ಇವತ್ತು ಕ್ವಾಂಟಿಟಿ ಮತ್ತು ಬೆಲೆಯ ಜೊತೆಗೆ ಗುಣಮಟ್ಟ ಇದರಿಂದ ಇದು ಅತ್ಯಂತ ಪ್ರಮುಖವಾದಂತಹ ಬೇಸಾಯ ಕ್ರಮ. ರೈತರು ಇಲ್ಲಿ 3 ಅಂಶಗಳನ್ನು ಗಮನಿಸಬೇಕಾಗ್ತದೆ. ಒಂದು, ಅವರಲ್ಲಿ ಸರಿಯಾದ ಸಮಯದಲ್ಲಿ ಕಟಾವು ಮಾಡಲು ಆಸಕ್ತಿಯನ್ನು ಹುಟ್ಟಿಸಬೇಕು. ಜೊತೆಗೆ ಅವರಿಗೆ ಅವಶ್ಯಕತೆ ಎಂಬುದನ್ನ ನಾವು ಬಿಡಿಸಬೇಕು. ಜೊತೆಗೆ ಅವರಲ್ಲಿ ಸಮಾಧಾನ ಇರಬೇಕು. ಯಾಕಂದ್ರೆ ಅವಸರ ಮಾಡಬಾರ್ದು. ಕಟಾವಿನ ಸಮಯದಲ್ಲಿ ಯಾವುದೇ ತರದ ನಾವು ಅವಸರವನ್ನು ಇಟ್ಕೊಳ್ಬಾರ್ದು. ಈ 3 ಅಂಶಗಳು, ಆಸಕ್ತಿ, ಅವಶ್ಯಕತೆ, ಸಮಾಧಾನ, ಈ 3 ಅಂಶಗಳನ್ನು ಪರಿಗಣಿಸಿ ಸ್ಥಾನಿಕವಾಗಿ ನಮಗೆ ಯಾವ ಪರಿಕರಗಳು ಲಭ್ಯವಿದಾವ್, ನಾವು ಮಷಿನ್ ಹಾರ್ವೆಸ್ಟ್ ಅಂದ್ರೆ ಯಂತ್ರಗಳನ್ನ ಬಳಕೆ ಮಾಡಬೇಕು ಅಥವಾ ಸಾಂಪ್ರದಾಯಿಕ ಉಪಕರಣಗಳನ್ನ ಬಳಕೆ ಮಾಡಿಕೊಂಡು ನಾವು ಕಟಾವು ಮಾಡಬೇಕು. ಇದು ಬೆಳೆಯ ವ್ಯತ್ಯಾಸ ಆಗತ್ತೆ. ಮತ್ತು ಹಂಗಾಮಿನ ವಾರು, ಮುಂಗಾರು ಮತ್ತು ಹಿಂಗಾರು ಮತ್ತು ಬೇಸಿಗೆ, ಹಂಗಾಮಿನ ವಾರು ಬದಲಾವಣೆ ಆಗತ್ತೆ. ಜೊತೆಗೆ ಸ್ಥಾನಿಕವಾಗಿ ಲಭ್ಯವಿರುವಂತ ಅದರೊಳಗ ನಾವು ಇವತ್ತು ಕೂಲಿ ಆಳುಗಳ ಸಮಸ್ಯೆ ಎಲ್ಲ ಕಡೆ ನಾವು ನೋಡ್ತಾ ಇದ್ದೇವೆ. ಲೇಬರ್ ಸ್ಕೇರ್ಸಿಟಿ ಇನ್ ಅಗ್ರಿಕಲ್ಚರ್ ಅಂತ ನಾವು ಹೇಳ್ತೇವೆ. ಈ ಒಂದು ಹಂತದಲ್ಲಿ ಕಟಾವಿನ ಗುಣಮಟ್ಟ ಕಾಯ್ದುಕೊಳ್ಳಲು ಯಂತ್ರೋಪಕರಣಗಳ ಅವಶ್ಯ. ಜೊತೆಗೆ ಈ ಒಂದು ಕಟಾವಿನ ಬೇಸಾಯ ಕ್ರಮ ಇದು ಅತ್ಯಂತ ಪ್ರಮುಖವಾದದ್ದು. ಸ್ವಲ್ಪ ಏರುಪೇರು ಆದ್ರೂ 50% ರಿಂದ 100% ಹಾನಿಯಾಗುವ ನಿಶ್ಚಯ ಉಂಟು. ಇನ್ನಷ್ಟು ಮಾಹಿತಿ ನಾನು ಪಡ್ಕೊಳ್ತೀನಿ. ಡಾಕ್ಟರ್ ಶ್ಯಾಮರಾವ್ ಕುಲಕರ್ಣಿ ಅವರು ಈಗಾಗಲೇ ಹೇಳಿದ್ರು, ಒಂದ್ ಕಡೆ ಈಗಾಗಲೇ ಗುಣಮಟ್ಟ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅನ್ನುವಂಥದ್ದು. ಒಂದು ವೇಳೆ ಸ್ವಲ್ಪ ಆ ಕಡೆ ಈ ಕಡೆ ಆದ್ರೂ ಬೆಳೆ ಕಟಾವು ಮಾಡುವಂತಹ ಸಂದರ್ಭದಲ್ಲಿ ಈಗ ಎಷ್ಟೋ ಬಾರಿ ನಾವು ಹೇಳೋದನ್ನ ಕೇಳ್ತಾ ಇರ್ತೀವಿ, ಬೆಳೆ ವೈಫಲ್ಯ, ಬೆಳೆ ಕಟಾವು ವೈಫಲ್ಯ ಅಂತ ಹೇಳಿ. ಯಾವ ರೀತಿಯಾಗಿ ಕಟಾವಿನ ವೈಫಲ್ಯವೇ ಬೆಳೆ ವೈಫಲ್ಯ ಆಗುವಂತಹ ಚಾನ್ಸಸ್ ಹೇಗಿರುತ್ತೆ ಅಂತ? ಈಗ ಸಾಮಾನ್ಯವಾಗಿ ನಾವೇನಾಗಿದೆ ಪರಿಸ್ಥಿತಿ, ನಮ್ದು ಮೊದಲೆಲ್ಲ ಕೃಷಿ ಒಂದು ಸಂಸ್ಕೃತಿಯಾಗಿ ಮಾಡ್ತಾ ಇದ್ರು. ಆದ್ರೆ ಈಗ ಕೃಷಿ ಒಂದು ವಾಣಿಜ್ಯೀಕರಣವಾಗಿ ಬದಲಾವಣೆ ಆಗ್ತಾ ಇದೆ. ಅದಕ್ಕೋಸ್ಕರ ಈಗ ಹಲವಾರು ರೈತರಾಗ್ಲಿ ಅಥವಾ ಈ ಒಂದು ವ್ಯಾಪಾರಸ್ಥರಾಗ್ಲಿ ಈಗ ಕೃಷಿಯನ್ನು ವಾಣಿಜ್ಯೀಕರಣ ಮಾಡೋಕ್ಕೋಸ್ಕರ ಬಹಳಷ್ಟು ಕಷ್ಟ ಪಡ್ತಾ ಇದ್ದಾರೆ. ಹಾಗೆ ಕೃಷಿ ವಿಶ್ವವಿದ್ಯಾಲಯ ಮತ್ತು ಕೃಷಿ ಇಲಾಖೆ ಕೂಡ ರೈತರಿಗೆ ಇದೊಂದು ಉದ್ಯಮೆಯಾಗಿ ಪರಿಗಣಿಸಬೇಕು. ಅದನ್ನ ನಾವು ಬರೀ ಕೇವಲ ಬೆಳೆಗಳನ್ನ ಬೆಳೆಯುವುದು ಅಷ್ಟೇ ಅಲ್ಲ, ಅದನ್ನು ಯಾವ ರೀತಿಯಾಗಿ ನಾವು ಸರಿಯಾದ ಸಮಯದಲ್ಲಿ ಕಟಾವು ಮಾಡಬೇಕು, ಸರಿಯಾದ ಯಾವ ರೀತಿ ಸಂಗ್ರಹಣೆ ಮಾಡಬೇಕು, ಯಾವ ರೀತಿ ಮಾರುಕಟ್ಟೆ ಮಾಡಬೇಕು, ಅದ್ರ ಬಗ್ಗೆ ಕೂಡ ಹೆಚ್ಚಿನ ಒತ್ತು ಕೊಡ್ತಾ ಇದ್ದಾರೆ. ಮೊದಲೆಲ್ಲ ಏನಾಗ್ತಾ ಇತ್ತು ಅಂದ್ರೆ ಸುಮ್ಮನೆ ಬಿತ್ತಿ ಹೋಗಿ ಗುಳೆ ಹೋಗ್ತಾ ಇದೆ. ಈಗ ಪರಿಸ್ಥಿತಿ ಸ್ವಲ್ಪ ಬದಲಾವಣೆ ಆಗಿದೆ. ಈಗೇನಾಗಿದೆ, ಈ ಕೋವಿಡ್-19 ರಿಂದ ಬೇರೆ ಕಡೆ ಪ್ರದೇಶದಿಂದ ರೈತರೆಲ್ಲ ತಮ್ಮ ಊರಿಗೆ ಬಂದಿದ್ದಾರೆ. ಈಗ ಕೃಷಿ ಕಡೆನೆ ಮುಖ ಮಾಡ್ತಾ ಇದ್ದಾರೆ. ಈಗ ಯಂಗ್ಸ್ಟರ್ಸ್ ಬೇರೆ ಕೃಷಿ ಕಡೆ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಈಗ ನಮ್ಮ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ಅಂದ್ರೆ ಈಗ ಅಥವಾ ಸಾಫ್ಟ್ವೇರ್ ಇಂಜಿನಿಯರ್ಸ್, ದೊಡ್ಡ ದೊಡ್ಡ ಹಣ ಗಳಿಸುವಂತವ್ರು ಕೂಡ ಏನಾಗಿದೆ, ಈಗ ಕೃಷಿ ಕಡೆ ಒಲವು ತೋರಿಸ್ತಾ ಇದ್ದಾರೆ. ಅದರಿಂದ ಏನಾಗಿದೆ, ಬಹಳಷ್ಟು ಒಂದು ಕೃಷಿಗೆ ನಾವು ಈಗ ಒಂದು ವೈಜ್ಞಾನಿಕವಾಗಿ ಮಾಡಲು ಮುಂದಾಗ್ತಿದ್ದಾರೆ. ಈಗ ನಾವು ಎಷ್ಟೇ ಬೆಳೆ ಚೆನ್ನಾಗಿ ಬೆಳೆದ್ರು ಕೂಡ ನಾವು ಸರಿಯಾದ ಸಮಯದಲ್ಲಿ ನಾವು ಕಟಾವು ಮಾಡ್ಲ ಅಂದ್ರೆ ಸುಮಾರು ಈಗಾಗಲೇ ಬಸವರಾಜ್ ಹೇಳ್ದಂಗೆ 50% ರಿಂದ 100% ವರೆಗೆ ನಾವು ಹಾನಿ ಆಗುವ ಸಂಬಂಧಿತ ಇರ್ತದೆ. ಈಗ ನಾವು ಕಬ್ಬಾಗ್ಲಿ ಭತ್ತದಲ್ಲಿ ಕೂಡ ಬಹಳಷ್ಟು ನಾವು ತೊಂದರೆಯನ್ನು ಅನುಭವಿಸ್ತೇವೆ. ಕೊನೆ ಹಂತದಲ್ಲಿ ನಾವು ಏನಾದ್ರೂ ಏರುಪೇರು ಮಾಡಿದಾಗ ಯಾವ್ದಾದ್ರು ಕಾಡಿಗೆ ರೋಗ ಬಂದ್ಬಿಡ್ತದೆ, ಮತ್ತೆ ಕಾಳು ಏನಾಗಿ ಜೋಳ ಆಗ್ಬಿಡ್ತದೆ. ಎಷ್ಟೋ ರೈತರು ನಮ್ಮ ಕೃಷಿ ವಿಷಯದಲ್ಲಿ ಭೇಟಿ ಮಾಡ್ತಾರೆ. ಈ ಭತ್ತ ಕಟಾವು ಬಂದಿರುತ್ತೆ, ಇನ್ನೊಂದು 15-20 ದಿವಸದಲ್ಲಿ ವಾತಾವರಣ ಬದಲಾವಣೆ ಆಗಿ ಎಲ್ಲ ಏನಾಗ್ತದೆ, ಕಾಳುಗಳು ಬಿಳಿ ಆಗ್ತವೆ ಮತ್ತೆ ಜೋಳ ಆಗ್ಬಿಡ್ತದೆ. ಅದಕ್ಕೂ ಇಲ್ಲ ಇದು ವೈರಸ್ ಕಾರಣ, ಆ ರೋಗ ಕಾರಣ, ಈಗ ರೋಗ ಕಾರಣ ಅಂತಾರೆ. ಆದಷ್ಟು ನಾವು ಕೊನೆಯ ಹಂತದಲ್ಲೇ ಕೂಡ ನಾವು ಬಹಳಷ್ಟು ಒಂದು ಜಾಗೃತಿ ವಹಿಸ್ಕೊಂಡು ಈ ಬೆಳೆಗಳನ್ನ ನಿರ್ವಹಣೆ ಮಾಡ್ಬೇಕು. ಏನಪ್ಪಾ ಬಂದು ಅಂತ ನಾವು ಹಂಗೆ ನಾವು ಖಾಲಿ ಕೂತಾಗ ಏನಾಗ್ತದೆ, ಬಹಳಷ್ಟು ನಷ್ಟವಾಗೋ ಸಂಬಂಧ ಇರುತ್ತೆ. ಈಗ ಸಾಮಾನ್ಯವಾಗಿ ಈ ಭತ್ತ ಈ ನಮ್ಮ ಕರ್ನಾಟಕದಲ್ಲಿ ಹೆಚ್ಚಿನ ಪ್ರದೇಶದಲ್ಲಿ ಬೆಳೀತಿದ್ರಿಂದ ಸ್ವಲ್ಪ ರೈತ, ಯಾಕಂದ್ರೆ ಇದೊಂದು ಪ್ರಮುಖವಾದ ಆಹಾರ ಧಾನ್ಯ ಬೆಳೆ. ಇದ್ರ ಬಗ್ಗೆ ನಾವು ಹೆಚ್ಚಿನ ಗಮನ ಹರಿಸಬೇಕು. ಮತ್ತೆ ಈಗ ರಾಸಾಯನಿಕ ವಸ್ತುಗಳ ಬಳಕೆ ಕೂಡ ಬಹಳಷ್ಟು ರೈತರು ಹೆಚ್ಚಿಗೆ ಮಾಡ್ತಾ ಇದ್ದಾರೆ. ಈಗ ನಮ್ಗೆ ಏನಾಗಿದೆ ಪರಿಸ್ಥಿತಿ ಅಂತಂದ್ರೆ, ನಮ್ಮ ಒಂದು ಅಕ್ಕಿಯಲ್ಲಿ ವಿಷ ಪದಾರ್ಥ ಜಾಸ್ತಿ ಸೇರ್ಕೊಂಡು ಹೊರದೇಶದಲ್ಲಿ ಇದನ್ನು ರಿಜೆಕ್ಟ್ ಮಾಡ್ತಾ ಇದ್ದಾರೆ, ತಿರಸ್ಕಾರ ಮಾಡ್ತಾ ಇದ್ದಾರೆ. ಇದರಿಂದ ನಮ್ಮ ರೈತ ಬಾಂಧವರಿಗೆ ಬಹಳಷ್ಟು ಒಂದು ಹಾನಿ ಆಗ್ತಾ ಇದೆ. ಆದಷ್ಟು ರೈತ ಬಾಂಧವರು ವೈಜ್ಞಾನಿಕ ರೀತಿಯ ಒಂದು ನಿರ್ವಹಣೆ ಮಾಡಿಕೊಂಡು ಹೆಚ್ಚಿನ ಲಾಭ ಗಳಿಸಬೇಕಂತ ನಾನು
ಎಸ್, ನಿಜ. ರೈತರು ಹೆಚ್ಚಿನ ಲಾಭವನ್ನ ಪಡ್ಕೊಳ್ಬೇಕು, ಎಲ್ಲಾ ರೀತಿಯಲ್ಲೂ ಬೆಳೆ ಉತ್ತಮವಾಗಿ ಅವರು ಇಳುವರಿಯನ್ನ ಪಡ್ಕೊಳ್ಬೇಕು, ಅದರ ಲಾಭವನ್ನು ಅವ್ರು ಪಡ್ಕೊಳ್ಬೇಕು ಅನ್ನೋದು. ಡಾಕ್ಟರ್ ಬಸವರಾಜ್ ಯಣಗಿ ಅವರು, ನೀವು ಹೇಳ್ತಾ ಇದ್ರಿ ಅಂದ್ರೆ ಗುಣಮಟ್ಟದ ಜೊತೆಗೆ ಅವರ ಯಾವ ಸಂದರ್ಭದಲ್ಲಿ ಅವಶ್ಯಕತೆ ಇರಬೇಕು, ಸಮಾಧಾನ ಇರಬೇಕು, ಅದನ್ನ ಬೆಳೆಯುವಂತಹ ರೀತಿ ಇರಬೇಕು, ಇವೆಲ್ಲವನ್ನ ತಿಳ್ಕೊಂಡಿರ್ಬೇಕಾಗತ್ತೆ ಅಂತ ಹೇಳಿ. ಈಗ ನಾವು ಹಿಂದೆ ನೋಡಿದ್ರೆ ಎಲ್ಲ ನಾವು ಮ್ಯಾನ್ಯುವಲ್ ಆಗಿ ಮಾಡ್ತಾ ಇದ್ವಿ, ನಾವು ಜನರೇ ಎಲ್ಲ ಸೇರಿ ಕೃಷಿಗೆ ಬೇಕಾದಂತಹ ಕಟಾವನ್ನ ಮಾಡ್ತಾ ಇದ್ವಿ. ಬಟ್ ಈಗ ಯಾಂತ್ರೀಕರಣಗೊಂಡಿದೆ. ಬಟ್ ಎಷ್ಟೋ ಸಂದರ್ಭದಲ್ಲಿ ಈಗ ರೈತರಿಗೆ ಗೊಂದಲ ಅಂದ್ರೆ ಯಾಂತ್ರೀಕರಣದಿಂದ ಎಷ್ಟೋ ಲಾಸ್ ಆಗುವ ಚಾನ್ಸಸ್ ಇದೆ. ಅಂದ್ರೆ ಅಲ್ಲೇ ಇರುವಂತಹ ಭತ್ತ ಆಗಿರ್ಬೋದು ಅಥವಾ ಬೇರೆ ಬೇರೆ ಬೆಳೆಗಳು ಹೊಲದಲ್ಲೇ ಇರುತ್ತೇನೋ ಅನ್ನುವಂತಹ ಆತಂಕ ಇದೆ. ಹುಲ್ಲಿನ ಬಗ್ಗೆ ಕೂಡ ಅದೇ, ಅದನ್ನ ನಾವು ಈ ಹಿಂದೆ ದನಗಳಿಗೆ ಆಕಳುಗಳಿಗೆ ಉಪಯೋಗಿಸ್ತಾ ಇದ್ವಿ, ಆ ತರದ ಒಂದು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ. ಆ ಗೊಂದಲವನ್ನ ಹೇಗೆ ನಿವಾರಿಸ್ತೀರಿ? ವಿಶೇಷವಾಗಿ ಯಾವುದೇ ಒಂದು ಯಾಂತ್ರಿಕತೆಗೆ ಅದರಿಂದ ಎಷ್ಟು ನಮ್ಗೆ ಉಪಯುಕ್ತತೆ ಇರ್ತದೋ ಅಷ್ಟೇ ಅನಾನುಕೂಲತೆಗಳು ಇರ್ತವೆ. ಡಿಸ್ಅಡ್ವಾಂಟೇಜಸ್ ಅಂಡ್ ಅಡ್ವಾಂಟೇಜಸ್ ಆರ್ ಟೂ ಫೇಸಸ್ ಆಫ್ ದಿ ಸೇಮ್, ಒಂದೇ ನಾಣ್ಯದ ಎರಡು ಮುಖಗಳು ಇರ್ತವೆ. ಯಾವುದೇ ಒಂದು ತಾಂತ್ರಿಕತೆ ಸ್ಥಾನಿಕವಾಗಿ ಸಮಯಕ್ಕೆ ಅನುಗುಣವಾಗಿ ನಾವು ಬಳಕೆ ಮಾಡಿದಾಗ ಅದನ್ನು ಉತ್ಕೃಷ್ಟ ಸ್ಥಿತಿಯಲ್ಲಿ ನಾವು ಬಳಕೆ ಮಾಡೋದಂತ. ಉದಾಹರಣೆಗೆ ನಿಮ್ಗೆ ಹೇಳೋದಪ್ಪ ಅಂತಂದ್ರೆ, ಉದಾಹರಣೆಗೆ ತೊಗರಿ. ನಮ್ಮ ಉತ್ತರ ಕರ್ನಾಟಕ ನಾವು ಗುಲ್ಬರ್ಗವನ್ನು ತೊಗರಿ ಕಣಜ ಅಂತ ಹೇಳ್ತೇವೆ, ಹೈದರಾಬಾದ್ ಕರ್ನಾಟಕವನ್ನು ಕಲ್ಯಾಣ ಕರ್ನಾಟಕವನ್ನ. ಅಲ್ಲಿ ಒಂದು ಉದಾಹರಣೆ ಕೊಡ್ತೇನೆ ನಿಮ್ಗೆ. ತೊಗರಿಯಲ್ಲಿ ಸುಮಾರು ಏನಪ್ಪಾ ಅಂತಂದ್ರೆ 80ರಿಂದ 85% ಕಾಯಿಗಳು ಬಲಿತಾಗ ಕಟಾವು ಮಾಡೋದು, ನಿರ್ಧಾರ ಮಾಡೋದು ಅತ್ಯಂತ ಪ್ರಮುಖವಾದಂತಹ ನಿರ್ಧಾರ. ಅದೇ ರೀತಿ ಪ್ರತಿಯೊಂದು ಬೆಳೆಗಳೊಳಗೆ ಸಂದಿಗ್ಧ ಹಂತಗಳು ಅಂತಿರ್ತಾವ. ಹೆಂಗ ನಮ್ಮ ಶಾರೀರಿಕ ಬೆಳವಣಿಗೆ, ಮಗು, ಬಾಲ್ಯ, ಪ್ರೌಢ, ಮಧ್ಯವಯಸ್ಕ, ಹಿರಿಯಂಗಿರ್ತಾವಲ್ಲ, ಅದೇ ರೀತಿ ಸಸ್ಯಗಳಲ್ಲಿ ಶಾರೀರಿಕ ಹಂತ ಇರ್ತವೆ. ಆ ಹಂತದಲ್ಲಿ ಅವು ಕಟಾವಿನ ಹಂತ ಉಂಟು. ಆ ಒಂದು ಹಂತದಲ್ಲಿ ನಾವು ಕಟಾವನ್ನು ಮಾಡಿದ್ರೆ ಯಾವುದೇ ರೀತಿಯ ಹಾನಿ ಆಗುದಿಲ್ಲ. ಮತ್ತು ಈ ಎಲ್ಲ ಯಂತ್ರೋಪಕರಣಗಳು ಡಿಸೈನ್ ಆಗಿದ್ದು, ನಿರ್ಮಾಣ ಮಾಡಿದ್ದು, ಅದರೊಳಗಿನ ತತ್ವ ಬೆಳೆಗಳು ಸಸ್ಯ ಶಾರೀರಿಕ ಹಂತ, ಕಟಾವಿನ ಹಂತ ತಲುಪಿದಾಗ ಬಳಕೆ ಮಾಡುವಂತ ತಂತ್ರಜ್ಞಾನ. ಇಲ್ಲಿ ನಮ್ಮ ರೈತರ ಸ್ವಲ್ಪ ಯೋಜನೆಯನ್ನು ಹಾಕೊಳ್ಬೇಕು. ಯಾವಾಗ ಬಿತ್ತಿದ ಎಷ್ಟು ದಿನ ಆಗಿದೆ, ವಾತಾವರಣ ನಮಗೆ ಪೂರಕವಾಗಿದೆ. ಇವತ್ತಿನ ದಿನಗಳಲ್ಲಿ ಒಂದು ಮಾತು ನಾವು ಹೇಳ್ಬೇಕಪ್ಪ ಅಂತಂದ್ರೆ, ಪ್ರತಿಯೊಂದು ಚಾನೆಲ್ ನಲ್ಲಿ ನಾವು ವಾತಾವರಣದ ಮುನ್ಸೂಚನೆಯನ್ನು ನೋಡ್ತಾ ಇದ್ದೇವೆ. ಮುಂದಿನ 3-4 ದಿನಗಳೊಳಗೆ ನಿಖರವಾಗಿ ಮುನ್ಸೂಚನೆ ಕೊಡ್ತಾರೆ. ಆ ಒಂದು ದೃಷ್ಟಿಯಲ್ಲಿ ಈ ತಾಂತ್ರಿಕತೆ, ಯಾಕಂತಂದ್ರೆ ಕೃಷಿಯಲ್ಲಿ ಒಂದೇ ತಾಂತ್ರಿಕತೆ ಸಫಲ ಆಗುದಿಲ್ಲ. ಎಲ್ಲ ತಾಂತ್ರಿಕತೆಗಳನ್ನು ಕನ್ವರ್ಜ್ ಮಾಡ್ಬೇಕಂತೆ, ಒಂದೇ ಪಾಯಿಂಟ್ ನಲ್ಲಿ ತರಬೇಕು. ವಾತಾವರಣದ ಸಲಹೆಯನ್ನು ಅನುಸರಿಸಿಕೊಂಡು ಮುಂದಿನ 3-4 ದಿನಗಳ ಕಾಲ ಯಾವ ತರದ ವಾತಾವರಣ ಇದೆ ಅನುಸರಿಸಿಕೊಂಡು, ಮತ್ತು ಸಸ್ಯ ಶಾರೀರಿಕ ಬೆಳವಣಿಗೆ, ನಾ ಪದೇ ಹೇಳ್ತಾ ಇದ್ದೀನಿ ಇಲ್ಲಿ, ಸಸ್ಯ ಶಾರೀರಿಕ ಬೆಳವಣಿಗೆ. ಉದಾಹರಣೆಗೆ ನಾವು ತೊಗರಿಯನ್ನು ತಗೊಂಡೆ, ಅದೇ 110 ದಿನ ಬೆಳೆ ಹಂತ ಮುಟ್ಟಿದಾಗ ಅದು ಸಸ್ಯ ಶಾರೀರಿಕ ಹಂತ ತಲುಪಿರ್ತತಿ. ಅಲ್ಲಿನ ಕಟಾವಿನಲ್ಲಿ ನಿರ್ಧಾರ ತೆಗೆದುಕೊಳ್ಳುವ ವಿಫಲವಾದರೆ ಈ ಮುಂಚೆ ಹೇಳಿದಂತೆ 50% 100% ಹಾನಿಯಾಗುವ ಚಾನ್ಸಸ್ ಇದಾವೆ. ಆದ್ರೆ ಇವತ್ತಿನ ಜನಗಳಲ್ಲಿ ನಾವು ಯಾಂತ್ರಿಕತೆಗೆ ಕೈ ಮುಗಿಬೇಕು, ಯಾಂತ್ರಿಕತೆಯನ್ನ ಸರಿಯಾಗಿ ಬಳಸಬೇಕು. ಯಾಕಂದ್ರೆ ಪ್ರತಿಯೊಂದು ಬೆಳೆಗಳಲ್ಲಿ ಮಷೀನ್ಗಳು ಬಂದವು, ಯಾಂತ್ರೀಕೃತ ಕಟಾವು ಸಾಧ್ಯತೆ ಇದೆ. ಕಬ್ಬು ತೆಗೆದುಕೊಳ್ಳಿ, ಜೋಳವನ್ನು ತೆಗೆದುಕೊಳ್ಳಿ, ಭತ್ತ ತೆಗೆದುಕೊಳ್ಳಿ, ಆಮೇಲೆ ಗೋಧಿ, ಆಮೇಲೆ ಮಲ್ಟಿ ಕ್ರಾಪ್ ಕ್ಲಸ್ಟರ್ಸ್ ಅಂತೇವೆ. ಒಂದೇ ಯಂತ್ರವನ್ನು ಬಹು ಬೆಳೆಗಳ ಕಟಾವಿಗೆ ಬಳಕೆ ಮಾಡಿ. ಎಸ್, ವೆಲ್ಕಮ್ ಬ್ಯಾಕ್. ಬೆಳೆ ಕಟಾವು ಮಾಡೋದು ಎಷ್ಟು ಇಂಪಾರ್ಟೆಂಟ್, ಬೆಳೆ ಕಟಾವು ಹೇಗೆ ಮಾಡಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ ಡಾಕ್ಟರ್ ಬಸವರಾಜ್ ಯಣಗಿ ಅವರೇ. ಈಗ ಸಾಮಾನ್ಯವಾಗಿ ಈಗ ಬೆಳೆ ಕಟಾವು ಮಾಡುವಂತ ಸಂದರ್ಭದಲ್ಲಿ ರೈತರಿಗೆ ನಾವು ಮಾಹಿತಿಯನ್ನ ನೀಡಬೇಕು, ಅಧಿಕಾರಿಗಳಿಗೆ, ಅಥವಾ ನಾವು ಅವರಿಗೆ ಹೇಳಿ, ಅಥವಾ ಸಮೀಕ್ಷೆಗಳ ವಿಚಾರಕ್ಕೆ ಬಂದಾಗ ಅವರದನ್ನ ತಿಳ್ಕೋಬೇಕು ಅನ್ನೋದು ಅಷ್ಟಾಗಿ ಗೊತ್ತಿರೋದಿಲ್ಲ. ತಮ್ಮ ಇಷ್ಟಕ್ಕೆ ಬಂದಾಗೆ, ಅಥವಾ ಅಂದ್ರೆ ತಾವು ಅದನ್ನ ಬೆಳೆಗಳನ್ನ ನೋಡಿದ ಮೇಲೆ ಓಕೆ ಇದನ್ನ ಕಟಾವು ಮಾಡಬಹುದು ಅಂತ ಅಂದ್ಕೊಳ್ತಾರೆ. ಸಿಸಿ ಪದ್ಧತಿಯ ಪ್ರಕಾರ ನಿಯಮಾನುಸಾರವಾಗಿಯೇ ಈ ಒಂದು ನಿಯಮಬದ್ಧವಾಗಿ ಬೆಳೆ ಕಟಾವು ಮಾಡಬೇಕು ಅನ್ನುವಂಥದ್ದು. ಬೆಳೆ ಕಟಾವು ಪ್ರಯೋಗ ಹಾಗಾದ್ರೆ ಹೇಗೆ ಅಂತ? ಈ ಕ್ರಾಪ್ ಕಟಿಂಗ್ ಎಕ್ಸ್ಪೆರಿಮೆಂಟ್ ನಾವು ಇಂಗ್ಲಿಷ್ ನಲ್ಲಿ ಶಾರ್ಟ್ ಫಾರ್ಮ್ ನಲ್ಲಿ ಸಿಸಿ ಕರೀತೀವಿ. ಇವುಗಳು ಎಲ್ಲಿ ರೂಪಿತವಾಗಿವೆ ಅಂತ ತಿಳ್ಕೊಳ್ಳೋದು ಬಹಳ ಮುಖ್ಯ. ನಮ್ಮ ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಅಂಡ್ ಫಾರ್ಮರ್ ವೆಲ್ಫೇರ್ ಅಂದ್ರೆ ಕೇಂದ್ರ ಸರ್ಕಾರದ ಕೃಷಿ ಮಂತ್ರಾಲಯದಿಂದ ಈ ಪ್ರಯೋಗಗಳು ನಿರ್ಧರಿಸಲ್ಪಟ್ಟಿರುತ್ತವೆ. ಅವು ಆಯಾ ರಾಜ್ಯ ಸರ್ಕಾರಗಳ ಕೃಷಿ ನಿರ್ದೇಶಕರ ಸಂಪರ್ಕದೊಂದಿಗೆ ಪ್ರತಿ ಪಂಚಾಯಿತಿ ಮಟ್ಟದಲ್ಲಿ, ಅಂದ್ರೆ ಪ್ರತಿ ಪಂಚಾಯಿತಿಯಲ್ಲಿ ಯಾವ ಬೆಳೆ ಗಣನೀಯ ಪ್ರಮಾಣದಲ್ಲಿ ಇದೆ. ಉದಾಹರಣೆಗೆ ಒಂದು ಪಂಚಾಯಿತಿ ಮಟ್ಟದಲ್ಲಿ ಶೇಂಗಾ ಬೆಳೆ ಇರುವುದು, ಇನ್ನೊಂದು ಪಂಚಾಯಿತಿ ಮಟ್ಟದಲ್ಲಿ ಹತ್ತಿ ಬೆಳೆ ಇರುವುದು, ಇನ್ನೊಂದು ಪಂಚಾಯಿತಿ ಮಟ್ಟದಲ್ಲಿ ಮೆಣಸಿನಕಾಯಿ ಬೆಳೆ ಇರುವುದು. ಆಯಾ ಬೆಳೆಗಳ ಗಣನೀಯ ಪ್ರಮಾಣದ ಆಧಾರದ ಮೇಲೆ ರ್ಯಾಂಡಮ್ ಸರ್ವೆ ನಂಬರ್ ಗಳನ್ನ ಆಯ್ಕೆ ಮಾಡಲಾಗುತ್ತದೆ. ಇದು ಮುಂಚಿತವಾಗಿ, ಹಂಗಾಮಿನ ಮುಂಚಿತವಾಗಿ. ತದನಂತರ ಈ ಮಾಹಿತಿಯನ್ನು ರೆವಿನ್ಯೂ ಇಲಾಖೆ, ಕಂದಾಯ ಇಲಾಖೆ ಮತ್ತು ಕೃಷಿ ಅಧಿಕಾರಿಗಳಿಗೆ ರವಾನಿಸಲ್ಪಡುತ್ತದೆ. ಅವರು ಕಂದಾಯ ಅಧಿಕಾರಿ ಮತ್ತು ಆ ಸ್ಥಾನಿಕ ಕೃಷಿ ಅಧಿಕಾರಿ ಇಬ್ಬರೂ ಜೊತೆಗೂಡಿ ಈ ಪ್ರಯೋಗಗಳನ್ನ ಯೋಜನೆ ಮಾಡುತ್ತಾರೆ. ಮತ್ತು ಆಸಕ್ತಿ ಇದ್ದಂತಹ ರೈತ
ಅದಾನು ಇಲ್ಲೋ. ಉದಾಹರಣೆಗೆ ಒಂದು ರ್ಯಾಂಡಮ್ ನಂಬರ್ ಬಿದ್ದಿರ್ತದೆ. ಉದಾಹರಣೆಗೆ ಧಾರವಾಡದಲ್ಲಿ ಕಮಲಾಪುರ ಎಂಬ ಗ್ರಾಮ, ಅಲ್ಲಿ 371 ಸರ್ವೆ ನಂಬರ್ ಇರುತ್ತೆ. ಆ 371ಕ್ಕೆ ಸ್ಥಾನಿಕವಾಗಿ ಈ ರೆವಿನ್ಯೂ ಅಧಿಕಾರಿ ಮತ್ತು ಕೃಷಿ ಅಧಿಕಾರಿ ಸ್ಥಾನಿಕವಾಗಿ ಭೇಟಿ ಕೊಟ್ಟು ಆ ರೈತನ ಆಸಕ್ತಿಯನ್ನು ಗಮನಿಸುತ್ತಾರೆ. ರೈತ ಆಸಕ್ತದಾಯಕ ಇದ್ದರೆ ಮುಂದುವರಿತಾರೆ, ಇಲ್ಲ ಅಂತಂದ್ರೆ ಬದಲಾವಣೆಗೆ ಅವಕಾಶ ಇರುತ್ತದೆ. ಈ ರೀತಿ ಸಾಕಷ್ಟು ಯೋಜನೆಯಿಂದ ಈ ಕಟಿಂಗ್ ಎಕ್ಸ್ಪೆರಿಮೆಂಟ್ ಗಳನ್ನ ಪ್ಲಾನ್ ಮಾಡಲಾಗುತ್ತದೆ. ತದನಂತರ ಈ ಕೃಷಿ ಅಧಿಕಾರಿಗಳ ನಿರ್ದೇಶನದ ಮೇರೆಗೆ ಎಲ್ಲ ಬೇಸಾಯ ಕ್ರಮಗಳನ್ನು ಅನುಸರಿಸಿ ಆ ರೈತ ಆ ಬೆಳೆಯನ್ನ ಬೆಳೆ ಮತ್ತು ಹಂತ ಹಂತವಾಗಿ ಬೆಳೆಯ 3-4 ಹಂತದಲ್ಲಿ ಆ ಕೃಷಿ ಅಧಿಕಾರಿ ಮತ್ತು ಸ್ಥಾನಿಕವಾಗಿ ಕೆಲವು ರೈತ ಮುಖಂಡರು ಮತ್ತು ರೆವಿನ್ಯೂ ಅಧಿಕಾರಿಗಳ ಜೊತೆಗೆ ಆ ಪ್ರಯೋಗವನ್ನು ಅವರು ಭೇಟಿ ಮಾಡಿಕೊಳ್ಬೇಕಾಗ್ತದೆ. ತದನಂತರ ಕಟಾವಿನ ಸಮಯದಲ್ಲಿ ಒಂದು ತಂಡ ರಚನೆ ಮಾಡಲಾಗುತ್ತದೆ. ಅದು ಆ ರೆವಿನ್ಯೂ ಅಧಿಕಾರಿ ಮತ್ತು ಕೃಷಿ ಅಧಿಕಾರಿ. ಉದಾಹರಣೆಗೆ ಹೋಬಳಿ ಮಟ್ಟದಲ್ಲಿ ನಮ್ಮ ರೈತ ಸಂಪರ್ಕ ಕೇಂದ್ರಗಳು ಉಂಟು, ಅಲ್ಲಿ ಕೃಷಿ ಅಧಿಕಾರಿಗಳು ಇರುತ್ತಾರೆ. ಅವರ ನೇತೃತ್ವದಲ್ಲಿ ಈ ತಂಡ ರಚನೆ ಆಗ್ತದೆ ಮತ್ತು ಈ ತಂಡದಲ್ಲಿ ಸ್ಥಾನಿಕವಾಗಿ ರೈತರು ಪಾಲ್ಗೊಳ್ಳುತ್ತಾರೆ. ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ತಮ್ಗೆ ಗೊತ್ತಿರಬಹುದು PFMA, ಪ್ರಧಾನಮಂತ್ರಿಗಳ ಫಸಲ್ ಬಿಮಾ ಯೋಜನೆ, ಅದಕ್ಕೂ ಸಹ ಈ ಒಂದು ಪ್ರಯೋಗದಿಂದ ಪಡೆದಂತಹ ಅಂದಾಜು ಇಳುವರಿ ಆಧಾರವಾಗುತ್ತದೆ. ಆ ದೃಷ್ಟಿಯಿಂದ ಇವತ್ತಿನ ದಿನಗಳಲ್ಲಿ ತಾವು ಆಪ್ ಬಳಕೆ, ತಂತ್ರಜ್ಞಾನ ಬಳಕೆ ಬಗ್ಗೆ ಹೇಳ್ತಾ ಇದ್ರಿ. ಇಲ್ಲಿ ಏನಪ್ಪಾ ಅಂತಂದ್ರೆ ಈ ಸಂಪೂರ್ಣ ಚಟುವಟಿಕೆ ಕಟಾವಿನ ಸಮಯದಲ್ಲಿ 5 ಮೀಟರ್ ಅಂತ ನಿರ್ಧಾರ ಆಗುತ್ತೆ. ಆ ಹೊಲದಲ್ಲಿ 5 ಮೀಟರ್ ಅಂತ ಚಿಕ್ಕ ಪ್ಲಾಟ್ ನಿರ್ಧಾರ ಮಾಡಲಾಗುತ್ತದೆ. ಮತ್ತು ಈ ಎಲ್ಲ ಸದಸ್ಯರ ಉಪಸ್ಥಿತಿಯಲ್ಲಿ ವಿಡಿಯೋ ಚಿತ್ರೀಕರಣವೂ ಆಗುತ್ತೆ. ಮೊದಲು ವಿಡಿಯೋ ಚಿತ್ರೀಕರಣ ಕಂಪಲ್ಸರಿ ಇದ್ದಿದ್ದಿಲ್ಲ. ಇವತ್ತಿನ ದಿನದಲ್ಲಿ ವಿಡಿಯೋ ಚಿತ್ರೀಕರಣ ಆಗತ್ತೆ ಮತ್ತು ಆ ಪ್ಲಾಟ್ ನಲ್ಲಿ ಬಂದಂತ ಇಳುವರಿಯನ್ನ 2 ಬಿಟ್ಟು 3 ಸಲ ರಿಪ್ಲಿಕೇಶನ್ ಅಂತ ನಾವು ಅದಕ್ಕೆ ರೆಪ್ಲಿಕೇಶನ್ ಅಂತ ಆ ಟೈಪ್ ನಾವು ಅದನ್ನ ತೂಕವನ್ನು ಮಾಡಿಕೊಂಡು ಆ ಎಲ್ಲ ಸದಸ್ಯರ ಸಹಿಗಳನ್ನು ಪಡೆದುಕೊಂಡು ಆ 5 ಮೀಟರ್ ಎಷ್ಟು ಇಳುವರಿ ಬಂತಂತ ಅನ್ನೋದು ಅಪ್ರಾಜಿಟ್ ಮಾಡಿ ತದನಂತರ ಈ ತರಹದ ಪ್ರತಿಯೊಂದು ಬೆಳೆಯ ಡಾಟಾಗಳು, ಅಂಕಿ ಅಂಶಗಳು ಆಯಾ ಜಿಲ್ಲೆಗಳಿಗೆ ಸಿಗುತ್ತೆ ಅನ್ನುವಂಥದ್ದು, ಅದನ್ನ ರೈತರು ಉಪಯೋಗ ಮಾಡಿಕೊಳ್ಬಹುದು ಅಂತ ಹೇಳಿ ಸಾಕಷ್ಟು ರೈತರಿಗೆ ಬೇಕಾದಂತಹ ಮಾರ್ಗದರ್ಶನ, ಸಲಹೆ, ಸೂಚನೆಗಳನ್ನ ಕೊಟ್ಟಿದ್ದೀರಾ. ರೈತರಿಗೆ ಇವೆಲ್ಲ ಉಪಯೋಗ ಆಗಿದೆ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಕ್ಕಾಗಿ ಡಾಕ್ಟರ್ ಬಸವರಾಜ್ ಏಣಗಿ ಅವರೇ, ಹಾಗೆಯೇ ಡಾಕ್ಟರ್ ಶ್ಯಾಮರಾವ್ ಕುಲಕರ್ಣಿ ಅವರೇ. ಥ್ಯಾಂಕ್ ಯು ಸೋ ಮಚ್. ಒಟ್ಟಾರೆ ಬೆಳೆ ಕಟಾವು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಈ ಸಂದರ್ಭದಲ್ಲಿ. ಅದರಲ್ಲೂ ಕೂಡ ಪ್ರಮುಖವಾಗಿ ಈಗಾಗಲೇ ಹೇಳಿದ ಹಾಗೆ ಸಿಸಿ ನಿಯಮಗಳನ್ನ ಅನುಸಾರವಾಗಿ ಇಟ್ಟುಕೊಂಡು ಬೆಳೆ ಕಟಾವು ಮಾಡಬೇಕು. ಹಾಗೇನೆ ಮಾರ್ಕೆಟಿಂಗ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಕೇವಲ ಬೆಳೆ ಕಟಾವು ಅಥವಾ ಬೆಳೆಯನ್ನ ಬೆಳೆಯೋದು ಮಾತ್ರ ಅಲ್ಲ, ಅದನ್ನ ಮಾರ್ಕೆಟಿಂಗ್ ಮಾಡಿದಾಗ ಅದಕ್ಕೆ ಬೇಕಾದಂತಹ ಲಾಭ ರೈತರಿಗೆ ಸಿಗುತ್ತೆ. ಹಾಗಾದ್ರೆ ಮಾರ್ಕೆಟಿಂಗ್ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನ ನಾವು ಮುಂದಿನ ಸಂಚಿಕೆಯಲ್ಲಿ ರೈತರಿಗೆ ತಿಳಿಸ್ತಾ ಹೋಗ್ತೀವಿ.